ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದಾವಣಗೆರೆ ಬಳಿಕ ಬಾಗಲಕೋಟೆಯಲ್ಲೂ ಪಕ್ಷ ವಿರೋಧಿ ಕೆಲಸ. ಅಬ್ಬಾ ನಿಂತು ಬಿಟ್ಟಿದೆ ಅಂತ ಅನ್ಸುತ್ತೆ ಕಾಂಗ್ರೆಸ್. ದಾವಣಗೆರೆಯಲ್ಲಿ ಮಾಡ್ಬಿಟ್ಟಿದೀವಿ, ಅದರಲ್ಲೂ ಕೂಡ ಮುಸಲ್ಮಾನ ಸಮುದಾಯದ ಮೇಲೆ ಮಾಡ್ಬಿಟ್ಟಿದೀವಿ. ಹೀಗಾಗಿ ಒಂದಿಷ್ಟು ಬಾಗಲಕೋಟೆಯಲ್ಲೂ ಕೈಯಾಡಿಸಿ ಬಾಗಲಕೋಟೆಯಲ್ಲೂ ಏನಾದರೂ ಬೇರೆ ಸಮುದಾಯದ ನಾಯಕರನ್ನ ಉಚ್ಚಾಟನೆ ಮಾಡಿಬಿಟ್ರೆ ಹಿಸಾಬ್ ಬರಾಬರ್ ಅಲ್ಲೂ ಇಲ್ಲೂ ಸರಿ ಹೋಗುತ್ತೆ ಲೆಕ್ಕಾಚಾರ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಅನ್ಸುತ್ತೆ. ಸೊ ಕಾಂಗ್ರೆಸ್ನಲ್ಲಿ ಈಗ ಉಚ್ಚಾಟನೆಯ ಪರ್ವ ಶುರುವಾಗಿದೆ. ದಾವಣಗೆರೆ ಆಯ್ತು, ಈಗ ಬಾಗಲಕೋಟೆಯಲ್ಲಿ ಯಾರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಈಗ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದಾವಣಗೆರೆ ಆಯ್ತು, ಈಗ ಬಾಗಲಕೋಟೆಯಲ್ಲೂ ಪಕ್ಷ ವಿರೋಧಿ ಕೆಲಸ ಆಗಿದೆಯಂತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಕೆಲವರನ್ನ ಈಗ ಅಮಾನತು ಮಾಡಿದೆ. 3 ಬಾಗಲಕೋಟೆಯಲ್ಲಿ ಅಮಾನತು ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ್ ಕಡ್ಡಿಮಟ್ಟಿ, ಕಮತಗಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗುರುಪಾಟೀಲ್, ರಮೇಶ್ ಜಮಖಂಡಿ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ ಅವರಿಂದ ಈ ಆದೇಶ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಹಿತಿ ನೀಡಿದ್ದ ಕಮತಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆರೋಪ ಉಲ್ಲೇಖಿಸಿ ನೋಟಿಸ್ ಜಾರಿ ಮಾಡಿದ್ರು. ಆದರೆ ಸೂಕ್ತವಾದಂತಹ ಉತ್ತರ ಬಾರದ ಹಿನ್ನೆಲೆಯಲ್ಲಿ ನಂಜಯ್ಯನಮಠ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇಲ್ಲಿ ಕ್ರಮ ವಹಿಸಿದ್ದಾರೆ, ಇಲ್ಲಿ ಪ್ರೊಸೀಜರ್ಸ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಟಿಸ್ ಕೊಡಲಾಗಿದೆ, ನೋಟಿಸ್ಗೆ ಉತ್ತರ ಕೇಳಲಾಗಿದೆ. ಉತ್ತರ ಬಾರದೇ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ದ ಪಾಯಿಂಟ್ ಈಸ್, ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಬರೀ ಪಕ್ಷ ವಿರೋಧಿ ಚಟುವಟಿಕೆಗಳೇ ನಡೀತಾ ಇದೆಯಾ? ಎಲೆಕ್ಷನ್ ಆದ್ರೂ ಬರೀ ಪಕ್ಷ ವಿರೋಧಿ ಚಟುವಟಿಕೆಗಳೇ ನಡೀತಾ ಇದೆ ಅನ್ನೋದಾದ್ರೆ ಈ ಪಕ್ಷಕ್ಕೊಂದು ಲೀಡರ್ಶಿಪ್ ಇದೆಯಾ? ಈ ಪಕ್ಷದಲ್ಲಿ ಎಲ್ಲ ಸರಿ ಇದೆಯಾ? ಈ ಪಕ್ಷದಲ್ಲಿ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆಯಾ? ಎಲೆಕ್ಷನ್ ನಡೆದ್ರೂ ಕೂಡ ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅನ್ನೋದಾದ್ರೆ ಹಿಡಿತಾ ಇಲ್ಲ ಇಂದಂಗಾಯ್ತು ನಿಮ್ಗೆ. ನಿಮ್ಮ ಒಂದು ಚುನಾವಣಾ ರಾಜಕೀಯ ಫೇಲ್ ಆಯ್ತು ಅಂತ ಅರ್ಥ. ಅಥವಾ ನಿಮ್ಗೆ ಏನಾದ್ರೂ ಭಯ ಕಾಡ್ತಾ ಇದೆಯಾ ಬಾಗಲಕೋಟೆಯಲ್ಲೂ ಕೂಡ ನಾವು ಸೋಲ್ತೀವಿ ಅಂತ? ಆ ಥರದ್ದು ಏನಾದ್ರೂ ರಿಪೋರ್ಟ್ಸ್ ಇದೆಯಾ ನಿಮ್ಗೆ? ಸೊ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಸೋಲು ಅಥವಾ ಗೆಲುವಿನ ಲೆಕ್ಕಾಚಾರವನ್ನ ಅಲ್ಲಲ್ಲೇ ಮುಗಿಸ್ಬಿಟ್ಟು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ಏನು ಕಾಂಗ್ರೆಸ್ನ ಲೀಡರ್ಸ್ ಯೋಚನೆ ಮಾಡ್ತಾ ಇದ್ದೀರಾ? ಸೋಲು ಗೆಲುವು ನಮ್ಮ ತಲೆಗೆ ಯಾಕಪ್ಪ ಕಟ್ಕೊಳ್ಳೋದು? ಪಕ್ಷ ವಿರೋಧಿ ಚಟುವಟಿಕೆ ಅಂದ್ಬಿಟ್ಟು ಅವ್ರ ತಲೆಗೆ ಕಟ್ಬಿಟ್ಟು ನಾವು ಸೇಫ್ ಆಗಿರೋಣ ಅಂತ ಇದು ಮುಂಜಾಗ್ರತಾ ಕ್ರಮನ? ಇದನ್ನ ನೋಡ್ತಾ ಇರುವಂತಹ ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನೂ ಸರಿ ಇಲ್ಲ ಅನ್ನುವಂತ ಅಭಿಪ್ರಾಯ ಮೂಡುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಮ ಪಾರ್ಟಿ ಅವರಿಗೆ? ಎಲ್ಲಿ ಚುನಾವಣೆ ನಡೆದ್ರು ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಎಲ್ಲರನ್ನ ಅಮಾನತು ಉಚ್ಚಾಟನೆ ಮಾಡ್ತೀವಿ ಅಂತಂದ್ರೆ ನಿಮ್ಮ ಪಕ್ಷಕ್ಕೊಂದು ಗಟ್ಟಿತನ ಇಲ್ವಾ? ನಿಮ್ಮ ಪಕ್ಷದಲ್ಲಿ ಯಾವುದೇ ಹಿಡಿತಾ ಇಲ್ವಾ? ಲೋಕಲ್ ಲೀಡರ್ಸ್ ಸರಿಯಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ? ಯಾವ ರೀತಿ ನಿಮ್ಮ ಪಕ್ಷ ಗಟ್ಟಿಯಾಗಿದೆ? ಐ ಡೋಂಟ್ ನೋ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ರಿಸಲ್ಟೇ ಬಂದಿಲ್ಲ, ಆಗಲೇ ನೀವು ಅಮಾನತುಗಳು ಉಚ್ಚಾಟನೆಗಳು ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ನಿಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ. ನೀವು ಸೋಲ್ತೀರಿ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ಅಥವಾ ಸೋಲಿನ ಭಯದಲ್ಲಿ ಲೋಕಲ್ ಲೀಡರ್ಸ್ ತಲೆಗೆ ಈ ಒಂದು ಹಣೆಪಟ್ಟಿಯನ್ನ ಕಟ್ಟಿ ನೀವು ಸೇಫ್ ಆಗೋದಾ? ಅರ್ಥನೇ ಆಗ್ತಾ ಇಲ್ಲ ಪೈ ಕಾಂಗ್ರೆಸ್ಸಿಗರ್ದು.